ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಡೇ ಒಂದು ದಿವಸ ವ್ಲಾಗ್ ಹಾಕಿಲ್ಲ. ಸೊ ಇವತ್ತು ವ್ಲಾಗನ್ನು ಹಾಕೋತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ಗ್ಲಾಸ್ ನೀರಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಏನು ತುಂಬ ಅಂದರೆ ಸ್ವಲ್ಪ ದಿವಸ ಮೊದಲು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೆ. ಏನಂದರೆ ಮಕ್ಕಳಿಗೆ ರಜೆ ಸಿಗುತ್ತೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕಾಗಿಲ್ಲ. ಆಮೇಲೆ ಮಾಡಬೇಕಾಗಿಲ್ಲ ಅಂದರೆ ಅರ್ಜೆಂಟಾಗಿ ಏನು ಮಾಡಬೇಕಾಗಿಲ್ಲ. ಆಮೇಲೆ ಮಕ್ಕಳನ್ನ ರೆಡಿ ಮಾಡಿಸೋದಾಗಲಿ ಅಥವಾ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡೋದಾಗಲಿ ಈ ಥರದ್ದೆಲ್ಲ ಯಾವುದೂ ಇಲ್ಲ ಅಂತೇಳಿ ತುಂಬಾ ಖುಷಿಯಾಗಿತ್ತು. ಸೊ ಅದೇ ಥರ ಆಯಿತು. ಸ್ಕೂಲೆಲ್ಲ ರಜೆ ಸಿಕ್ಕಿದ ಮೇಲೆ ಆರಾಮಾಗಿ ಬೆಳಿಗ್ಗೆ ಎದ್ದೇಳೋದು, ಆಮೇಲೆ ಬ್ರೇಕ್ಫಾಸ್ಟಿದ್ದು ಕೆಲಸ ಜಾಸ್ತಿಯಾಗಿ ಸಿಕ್ಕೇ ಇಲ್ಲ. ಮಕ್ಕಳೆಲ್ಲ ಅಮ್ಮನ ಮನೇಲಿ ಇರ್ತಾಯಿದ್ರು. ಸೊ ಹಾಗಾಗಿ ಬ್ರೇಕ್ಫಾಸ್ಟಿದ್ದು ಕೆಲಸ ಎಲ್ಲ ಅಷ್ಟೊಂದು ಸಿಕ್ಕಿಲ್ಲ ನನಗೆ. ಒಂದೊಂದು ದಿವಸ ಮಾಡ್ತಾಯಿದ್ದೆ. ಸೊ ಆ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಆರಾಮಾಗಿ ಎದ್ದೇಳ್ತಾ ಇದ್ದೆ, ಆರಾಮಾಗಿ ಕೆಲಸ ಮಾಡ್ಕೋತಾ ಇದ್ದೆ. ಈ ಥರ ಎಲ್ಲ ಆಗ್ತಾಯಿತ್ತು. ನಂತರ ಆಯಿತು ಬೆಳಿಗ್ಗೆ ಫಸ್ಟಿಗೆ ಅಂದರೆ ಮಕ್ಕಳಿಗೆ ಸ್ಕೂಲ್ ಇರುವಾಗ ಯಾವ ಥರ ಬೆಳಿಗ್ಗೆ ಎದ್ದೇಳ್ತಾ ಇದ್ವೋ ಅದೇ ಟೈಮಿಂಗ್ಸ್ ಕರೆಕ್ಟ್ ಇತ್ತು ಅಂತೇಳಿ. ಯಾಕೆಂದರೆ ಇವಾಗ ಲೇಟಾಗಿ ಎದ್ದೇಳೋದು, ಆಮೇಲೆ ಲೇಟಾಗಿ ಕೆಲಸ ಆಗೋದು, ಅವಾಗ ಏನಾಗುತ್ತೆ ಅಂದರೆ ತುಂಬಾ ಲೇಝಿ ಆಗಿಬಿಡುತ್ತೆ ಕೆಲಸ ಮಾಡೋದಕ್ಕೂ ಒಂಥರ ಉದಾಸೀನ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಅನ್ನಿಸ್ತು ಮಕ್ಕಳು ಯಾವಾಗ ಸ್ಕೂಲಿಗೆ ಹೋಗ್ತಾಯಿದ್ರು ಆವಾಗಲೇ ತುಂಬ ಆ್ಯಕ್ಟಿವ್ ಇದ್ದಿದ್ದು ಬಾಡಿ, ಇವಾಗ ಒಂದು ಸ್ವಲ್ಪ ಉದಾಸೀನ ಥರ ಆಗಿದೆ, ಲೇಝಿ ಥರ ಆಗಿದೆ ಅಂತೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿನೂ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ರಾತ್ರಿಯೇ ಕಪ್ಪು ಕಡಲೆಕಾಳು ಇದೆಯಲ್ವ ಅದನ್ನು ನೆನೆಯೋದಕ್ಕೆ ಹಾಕಿದ್ದೆ. ಬೆಳಿಗ್ಗೆ ಅದನ್ನು ಚೆನ್ನಾಗಿ ರಾತ್ರಿಯೇ ವಾಶ್ ಮಾಡಿ ಇಟ್ಟಿದ್ದೆ. ಆಮೇಲೆ ಇನ್ನೊಂದು ಸಲ ವಾಶ್ ಮಾಡಿ ಅದನ್ನು ಕುಕ್ಕರಲ್ಲಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಅದೆಲ್ಲ ಬೇಯೋಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ. ಗೊತ್ತಿದೆಯಲ್ವ, ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳಂತೂ ಬಂದೇ ಬರುತ್ತೆ. ಸೊ ಅದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡಿ ತಗೊಳ್ಳೋಣ ಅಂತೇಳಿ. ಸೊ ಅದನ್ನಲ್ಲಿ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಒಂದ್ಸಲ ವೀಡಿಯೋನ ಹಾಕಿದ್ದೆ, ಅದನ್ನು ಡಿಲೀಟ್ ಮಾಡಿ ವಾಪಸ್ ಇದನ್ನು ವಾಯ್ಸ್ ಓವರ್ ಮಾಡಿ ಹಾಕೋತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ವೀಡಿಯೋಸ್ಗೆ ವಾಯ್ಸ್ ಎಲ್ಲ ಹಾಕಿದ್ದೆ, ಕರೆಕ್ಟಾಗಿಯೇ ಇತ್ತು. ವೀಡಿಯೋಸ್ ಅಪ್ಲೋಡ್ ಮಾಡಿ ಆದಮೇಲೆ ನೋಡುವಾಗ ವಾಯ್ಸ್ ಇಲ್ಲ, ಅರ್ಧಕ್ಕರ್ಧ ವಾಯ್ಸೇ ಇಲ್ಲ. ಸೊ ಒಬ್ಬರು ಕಮೆಂಟ್ ಮಾಡಿ ಹೇಳಿದರು, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ವ್ಯೂಸ್ ಆಲ್ಮೋಸ್ಟ್ ಬಂದಿತ್ತು, 40-45 ಬಂದಿತ್ತು. ಬಟ್ ಏನಂದರೆ ಅದೇ ಕೆಲವರು ಹಾಗೆಯೇ ಸ್ಕಿಪ್ ಮಾಡಿ ಹೋಗಿರ್ಬೋದು ಅಂತೇಳಿ ಅನ್ಕೋತೀನಿ. ಯಾಕೆಂದರೆ ಫಸ್ಟಿಗೆ ವಾಯ್ಸ್ ಏನೂ ಇಲ್ಲ, ರೆಸಿಪಿಯಿಂದ ಅರ್ಧದಿಂದ ವಾಯ್ಸ್ ಸ್ಟಾರ್ಟ್ ಆಗಿರೋದು. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಅವ್ರು ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗ್ತಾನೆ ಇದ್ದಿಲ್ಲ. ಯಾಕೆಂದರೆ ನಾನು ಹಾಕಿರೋ ವೀಡಿಯೋಸನ್ನು ನಾನು ನೋಡೋ ಹಾಗಿಲ್ಲ, ನಾನು ಚೆಕ್ ಮಾಡೂ ಇಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ. ವಿಡಿಯೋ ಎಡಿಟ್ ಮಾಡುವಾಗೆಲ್ಲ ಕರೆಕ್ಟೇ ಇತ್ತು, ಬಟ್ ಅಪ್ಲೋಡ್ ಮಾಡಿ ಆದಮೇಲೆ ವಾಯ್ಸ್ ಹೋಗಿಬಿಟ್ಟಿತ್ತು. ಸೊ ಅವ್ರು ಹೇಳಿದ ಮೇಲೆ ನಾನು ಕಮೆಂಟ್ ನೋಡಿದ ಮೇಲೆ ನೋಡುವಾಗ ಅರ್ಧ ವಾಯ್ಸೇ ಇತ್ತಿಲ್ಲ. ಸೊ ಹಾಗಾಗಿ ಅದನ್ನು ಡಿಲೀಟ್ ಮಾಡಿ ವಾಪಸ್ ಇದನ್ನು ವಾಯ್ಸ್ ಓವರ್ ಮಾಡಿ ಹಾಕೋಣ ಅಂತೇಳಿ ಇವಾಗ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಾಗೆಯೇ ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಕೆಲವೊಂದು ಐಟಮ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ಖಾಲಿ ಮಾಡಿ ತೆಗಿಯೋಣ ಅಂತೇಳಿ. ಯಾಕೆಂದರೆ ಇವತ್ತು ಕಸದವ್ರು ಬರ್ತಾರೆ. ಸೊ ಅದನ್ನೆಲ್ಲ ಖಾಲಿ ಮಾಡಿ ಕೊಡೋಣ ಅಂಥೇಳಿ. ಸೊ ಹಾಗೆಯೇ ಇವತ್ತಿನ ರೆಸಿಪಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುವಾಗೆಲ್ಲ ಮಾಡಿಕೊಡ್ಬೋದು. ಆಮೇಲೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಾಗುತ್ತೆ. ಸೊ ಅದಕ್ಕಿಲ್ಲಿ ಮೊದಲು ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಯಲ್ವ, ಸಣ್ಣ ಈರುಳ್ಳಿ ಬರುತ್ತಲ್ವ, ಸಾಂಬಾರು ಈರುಳ್ಳಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ನಾರ್ಮಲ್ ಆಗಿರುವಂತಹ ಈರುಳ್ಳಿ ಇದೆಯಲ್ವ ಅದನ್ನು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ತಗೋತಾ ಇದ್ದೀನಿ. ನೋಡಿ, ಇದು ಇವಾಗ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿದೆ. ಸೊ ಹಾಗೆಯೇ ಕಡಲೆಕಾಳು ಇದೆಯಲ್ವ ಅದನ್ನು ಬೆಂದಿದೆ. ಇವಾಗ ಅದನ್ನೆಲ್ಲ ತೆಗೆದು ಇಟ್ಟಿದ್ದೀನಿ. ಇವಾಗ ನಾನಿವತ್ತು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿಯಾಗಿ ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲೇ ಮಾಡೋದು. ಬಟ್ ಇವತ್ತು ಕುಕ್ಕರಲ್ಲಿ ಮಾಡೋಣ ಅಂತೇಳಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಈರುಳ್ಳಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಬ್ರೌನ್ ಏನು ಆಗಬೇಕಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ. ಸೊ ನಂತರ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ. ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ ಇದೆಯಲ್ವ, ಮಸಾಲ ಪೇಸ್ಟ್, ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ 1.5 ಗ್ಲಾಸಷ್ಟು ರೈಸನ್ನು ಹಾಕ್ಕೊಂಡಿರೋದು. ಅದಕ್ಕಿಲ್ಲಿ ನಾನು 1.5 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, 1.5 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈರುಳ್ಳಿ ಟೊಮೆಟೊ ಹಣ್ಣೆಲ್ಲ. ಸೊ ಇವಾಗಿಲ್ಲಿ ನಾನು ಸ್ವಲ್ಪ
ಉಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ, ಆಮೇಲೆ ಬಿರಿಯಾನಿ ಮಸಾಲ ಪೌಡರ್ ಇದ್ದರೆ ಹಾಕ್ಕೋಬೋದು. ಬಿರಿಯಾನಿ ಮಸಾಲ ಪೌಡರ್ ಇದ್ದರೆ ನೀವೇನು ಗರಂ ಮಸಾಲ ಪುಡಿ ಹಾಕಬೇಕಾಗಿಲ್ಲ. ಅಂದರೆ ಇಲ್ಲಿಗೆ ಬಿರಿಯಾನಿ ಮಸಾಲ ಇತ್ತಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಬೇಯಿಸಿರುವಂತಹ ಕಡಲೆ ಬೀಜ ಇದೆಯಲ್ವ, ಅಂದರೆ ಕಡಲೆಕಾಳು, ಅದನ್ನು ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಇಲ್ಲಿ ನಾನು 2 ಆಲೂಗಡ್ಡೆ ಇದೆಯಲ್ವ, ಅದನ್ನು ಕ್ಯೂಬ್ ಥರ ಕಟ್ ಮಾಡಿ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 1.5 ಗ್ಲಾಸಷ್ಟು ಏನು ರೈಸನ್ನು ಯೂಸ್ ಮಾಡ್ತಾ ಇರೋದು, ಬಾಸ್ಮತಿ ರೈಸ್. ಅದಕ್ಕೆ ಇಲ್ಲಿ ನಾನು 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸಿಗೆ 1.5 ಗ್ಲಾಸಷ್ಟು ನೀರಿದು ಮೆಷರ್ಮೆಂಟಲ್ಲಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಬಾಸ್ಮತಿ ರೈಸನ್ನು ಫಸ್ಟಿಗೆ ಏನು ಸೋಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಪುದೀನ ಸೊಪ್ಪು ಹಾಕೋಬೋದು, ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು. ಬಟ್ ನನ್ನ ಹತ್ರ ಪುದೀನ ಸೊಪ್ಪು ಇತ್ತಿಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಹಾಗೆಯೇ ಇಲ್ಲಿ ಬಾಸ್ಮತಿ ರೈಸ್ ಗೊತ್ತಿದೆಯಲ್ವ, ನಾವು ಯಾವುದೇ ರೈಸ್ ಮಾಡೋದಾದ್ರೂ ಬಾಸ್ಮತಿ ರೈಸಲ್ಲಿ ಮಾಡೋದಾದರೆ ಒಂದು ಅರ್ಧ ಗಂಟೆ ಮೊದಲೇ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೋಬೇಕು. ಸೊ ಅದನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕುದಿ ಬಂದಾದಮೇಲೆ ಇದರದ್ದು ಮುಚ್ಚಳ ಮುಚ್ಚಿ ಇದರದ್ದು ಒಂದು ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ. ಒಂದು ವಿಶಿಲ್ ತೆಗೆದು ಆಮೇಲೆ ಅದರದ್ದು ಏರೆಲ್ಲ ಹೋದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಅದನ್ನು ಓಪನ್ ಮಾಡಿದ್ರಾಯಿತು. ಇವಾಗ ಇದನ್ನು ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ, ಅಂದರೆ ಒಂದು ವಿಶಿಲ್ ಹೋಗಲಿ ಅಂತೇಳಿ. ಅಷ್ಟು ತನಕ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇವಾಗಂತೂ ಗೊತ್ತಿದೆಯಲ್ವ, ನೀರಿದು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಕಡೆಯೂ. ಇನ್ನೂ ಏನು ಸ್ಟಾರ್ಟಿಂಗ್ ಆಗಿರೋದಷ್ಟೇ ಸೆಕೆದು ಟೈಮು, ಇನ್ನೂ ಇದೆ, ಒಂದು 2 ತಿಂಗಳಷ್ಟು ಇನ್ನೂ ಇದೆ. ಇವಾಗಲೇ ಇಷ್ಟೊಂದು ಸೆಕೆ ಆಗ್ತಾಯಿದೆ. ನೀರೂ ಜಾಸ್ತಿ, ಸೆಕೆ ಟೈಮಲ್ಲಿ ಗೊತ್ತಿದೆಯಲ್ವ, ನೀರೂ ಜಾಸ್ತಿ, ಅದೇ ಟೈಮಲ್ಲಿ ನೀರೂ ಇಲ್ಲದೆ ಆಗುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಏನು ಸ್ನಾನಕ್ಕೆ ಹೋದಾಗ ನೀರೂ ಖಾಲಿ ಆಗಿಬಿಟ್ಟಿತ್ತು, ಆ ಥರ ಎಲ್ಲ ಆಗುತ್ತೆ ಒಂದೊಂದು ಸಲ. ತುಂಬ ಸಲ ಇದೇ ಥರ ಆಗಿದೆ. ನಮ್ಮ ಪಕ್ಕದ ಮನೆಯವರು ಸ್ನಾನಕ್ಕೆ ಹೋದಾಗ ನೀರು ಖಾಲಿ ಆಗೋದು, ನಾನು ಸ್ನಾನಕ್ಕೆ ಹೋದಾಗ ನೀರು ಖಾಲಿ ಆಗೋದು, ಹಸ್ಬೆಂಡ್ ಯಾರಾದರೂ ಒಬ್ಬರು ಸ್ನಾನಕ್ಕೆ ಹೋದಾಗ ನೀರು ಖಾಲಿ ಆಗುತ್ತೆ. ಸೊ ಆ ಥರ ತುಂಬ ಸಲ ಆಗಿದೆ, ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಆದಷ್ಟು ಏನು ನೀರನ್ನು ಎಷ್ಟು ಸೇವ್ ಮಾಡ್ಕೋತೀವೋ ಅಷ್ಟು ನಮಗೇ ಒಳ್ಳೆಯದಂದರೆ ನಾವು ಸೇವ್ ಮಾಡ್ಕೋತೀವಿ. ಎಲ್ಲರೂ ಅದೇ ಥರ ಮಾಡ್ತಾರೋ ಇಲ್ವೋ ಅಂತೇಳಿ ಗೊತ್ತಿರಲ್ವಲ್ಲ, ಹಾಗಾಗಿ ನೀರಿದ್ದು ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಈ ಗ್ಯಾಸನ್ನು ನಾನು ಆನ್ಲೈನಲ್ಲಿ ತಗೊಂಡಿರೋದು, ಫ್ಲಿಪ್ಕಾರ್ಟಲ್ಲಿ 1800 ಏನೋ ಕೊಟ್ಟಿದ್ದೀನಿ. ಸೊ ಒಂದು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ. ಒಂದೊಂದು ಸಲ ಮಾತ್ರ ಏನು ಸ್ಟಾರ್ಟಿಂಗಲ್ಲಿ ಓಪನ್ ಮಾಡುವಾಗ ಒಂಥರ ಶಬ್ದ ಬರುತ್ತೆ, ಆಮೇಲೆ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಕಿಚನೆಲ್ಲ ಕ್ಲೀನ್ ಆಗಿದೆ ನಂದು. ಇವಾಗ ಅನ್ನನೂ ಚೆನ್ನಾಗಿ ದಮ್ ಆಗಿದೆ. ಇವಾಗ ನೋಡಿ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಉದ್ರುದ್ರಾಗಿ ಬಂದಿದೆ. ನಾವು ಅದೇ ಹೇಳಿದ್ನಲ್ಲ, ನಾವು ಆವಾಗಲೇ ತೆಗೆದ್ರೆ ಏನಾಗುತ್ತೆ ಅಂದರೆ ಅಂಟಂಟಾಗ್ಬಿಡುತ್ತೆ. ಸ್ವಲ್ಪ ಟೈಮ್ ಬಿಟ್ಟು ಅದರದ್ದು ಏರೆಲ್ಲ ಹೋದ್ಮೇಲೆ ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಅದನ್ನು ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡಿದರೆ ಏನು ತುಂಬಾ ಉದ್ರುದ್ರಾಗಿ ಬರುತ್ತೆ. ಸಿಂಪಲಾಗಿ ಮಾಡ್ಬೋದು, ಏನು ಕಷ್ಟ ಏನಿಲ್ಲ. ಮಕ್ಳದ್ದು ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಬೆಳಿಗ್ಗೆ ಮಕ್ಳದ್ದು ಲಂಚ್ ಬಾಕ್ಸಿಗೂ ಆಗುತ್ತೆ. ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆಗುವಾಗ ಲಂಚ್ ಬಾಕ್ಸಿಗೆ ಒಂದೊಂದೇ ರೆಸಿಪಿ ಬೇಕಾಗುತ್ತಲ್ವ. ನಾನು ಜಾಸ್ತಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನು ರೈಸ್ ರೆಸಿಪಿಗಳನ್ನೇ ಜಾಸ್ತಿಯಾಗಿ ಮಾಡೋದು. ಯಾಕಂದರೆ ಅದೇ ಫಸ್ಟಿಗೂ ಹೇಳಿದ್ದೆ, ಬೆಳಿಗ್ಗೆ ಮಾತ್ರ ತಿನ್ನೋದಲ್ಲ, ಅವ್ರಿಗೆ ಸ್ಕೂಲಲ್ಲೂ ತಿನ್ನೋದಕ್ಕೆ ಏನು ಚೆನ್ನಾಗಾಗಬೇಕು. ಯಾಕಂದರೆ ಬೆಳಿಗ್ಗೆ ಟೈಮ್ ನಾವು ಈ ಥರ ಚಪಾತಿ ದೋಸೆ ಎಲ್ಲ ಕೊಟ್ಟರೆ ಸ್ಕೂಲಿಗೆ ಏನಾಗುತ್ತೆ ಅಂದರೆ ತುಂಬಾ ಒಣಗೋಗುತ್ತೆ ಅದು ಮಧ್ಯಾಹ್ನಷ್ಟೊತ್ತಿಗೆ. ಸೊ ಅದಕ್ಕೋಸ್ಕರ ಈ ಥರ ರೈಸ್ ಐಟಮ್ ಎಲ್ಲ ಕೊಟ್ಟರೆ ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಸೊ ನೋಡಿ, ಇವಾಗ ಒಳ್ಳೆ ಟೇಸ್ಟಿಯಾಗಿರುವಂತಹ ಏನು ಚನಾ ಆಲೂಗಡ್ಡೆ ಪುಲಾವ್ ರೆಡಿಯಾಗಿದೆ. ಸೊ ನನಗೆ ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ನೀರಿಲ್ಲ ಅಂತೇಳಿ, ನೀರಿದು ತುಂಬಾ ಸಮಸ್ಯೆ ಆಗ್ತಾ ಇದೆ, ಇದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ನೀರಿಲ್ಲ ಅಂತೇಳಿ 3-4 ಡೇಸ್ ಆಯಿತು ನಾನು ವಾಶ್ರೂಮೇ ಕ್ಲೀನ್ ಮಾಡಿಲ್ಲ, ಹಾಗೇ ಇಟ್ಟಿದ್ದೆ. ನೀರಿಲ್ಲದೆ ಇದ್ದಾಗ ಅವಾಗವಾಗ ಕ್ಲೀನ್ ಮಾಡಿದರೆ ಬಾತ್ರೂಮಿಗೂ ನೀರು ಜಾಸ್ತಿ ಗೊತ್ತಿದೆಯಲ್ಲ, ಬಾತ್ರೂಮ್ ವಾಶ್ ಮಾಡುವಾಗ ಎಷ್ಟೊಂದು ನೀರು ವೇಸ್ಟ್ ಆಗುತ್ತೆ ಅಂತೇಳಿ ಗೊತ್ತಿದೆಯಲ್ವ. ಸೊ ಹಾಗಾಗಿ ನಾನು 3-4 ದಿವಸದಿಂದ ಬಾತ್ರೂಮನ್ನು ಕ್ಲೀನ್ ಮಾಡಿಲ್ಲ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಗಿ ಬಾತ್ರೂಮೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಂದಿದ್ದೆ. ಆವಾಗಲೇ ಏನು ಸ್ನಾನ ಮಾಡ್ತಾ ಇದ್ದಾಗಲೇ ಏನೋ ನೀರು ಖಾಲಿ ಆಯಿತು. ಆಮೇಲೆ ಹಾಗೇ ಹೋಗಿ ಪಕ್ಕದ ಮನೆಯವ್ರಿಗೆ ಕಾಲ್ ಮಾಡಿ ಅವ್ರು ನೀರನ್ನು ಹಾಕಿದ್ರು. ಆಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೀನಿ. ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆನೇ ರೆಡಿ ಮಾಡಿದ್ದೀನಿ, ಬಟ್ ತಿಂದಿಲ್ಲ. ಇವಾಗ ತಿನ್ನೋಣ ಅಂತೇಳಿ. ನನಗೆ ಕೆಲಸ ಇವಾಗ ಸೆಕೆ ಗೊತ್ತಿದೆಯಲ್ವ,
ಹೊಟ್ಟೆ ತುಂಬಿದರೆ ಆಮೇಲೆ ಕೆಲಸನೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಬ್ರೇಕ್ಫಾಸ್ಟ್ ಎಲ್ಲ ಕೆಲಸ ಆದ ನಂತರ ತಿನ್ನೋಣ ಅಂಥೇಳಿ. ಹಾಗೆಯೇ ತುಂಬಾ ಬಿಸಿಲು ನೋಡಿ, ಬೆಳಿಗ್ಗೆ 7 ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಬಿಸಿಲು. ಇವಾಗಂತೂ ಕೇಳೋದೇ ಬೇಡ, ಅಷ್ಟೊಂದು ಬಿಸಿಲಿದೆ. ಸೊ ಇವಾಗ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅಂದರೆ ತಿಂತೀನಿ ಬ್ರೇಕ್ಫಾಸ್ಟನ್ನು. ನಂತರ ಏನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ನಿಮ್ಮ ಹತ್ರ, ಅದು ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿಲ್ಲ. ನಾನು ಮೊನ್ನೆ MG ಹೋಗಿದ್ದೆ, ಸ್ವಲ್ಪ ಹಸ್ಬೆಂಡಿದು ಬ್ಯಾಂಕ್ ಅಕೌಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಅದ್ರ ಬಗ್ಗೆ ಕೇಳೋಣ ಅಂತೇಳಿ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಒಬ್ಬರು ಬಂದಿದ್ರು, ಅಂದರೆ ಅವರು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು. ಅವರು ನನ್ನನ್ನು ಆವಾಗಂದಲೇ ನೋಡ್ತಾ ಇದ್ರು. ಆಮೇಲೆ ಬಂದು ಕೇಳಿದರು, ನೀವು ಯೂಟ್ಯೂಬರ್ ಅಲ್ವಾ, ಬ್ಲಾಗ್ ಮಾಡ್ತೀರಲ್ವ ಅಂತೇಳಿ. ಅಂದರೆ ಹೌದು ನಾನು ಹಾಕ್ತೀನಿ, ಬ್ಲಾಗ್ ಮಾಡ್ತೀನಿ ಅಂತೇಳಿ. KC ರೋಡಿಂದಲ್ವಾ? ಹೌದು ಅಂದೆ. ಆಮೇಲೆ ಅಂದರು, ಏನೋ ನನ್ನ ಮಗಳು ಆವಾಗಿಂದ ನೋಡ್ತಾ ಇದ್ಲು ನಿಮ್ಮನ್ನು, ಅಮ್ಮ ನಾವು ಬ್ಲಾಗ್ ನೋಡ್ತೀವಲ್ವ ಅವರು ಅದು ಅಂತೇಳಿ ಮಾತಾಡಿಸಿದ್ರು. ತುಂಬಾ ಖುಷಿ ಆಯಿತು. ಅವ್ರ ಹೆಸರು ಕೇಳಿದೆ, ಶೈನಾಜ್ ಅಂತ ಹೇಳಿದರು. ನಾನು ನನ್ನ ಮಕ್ಕಳೆಲ್ಲ ಒಟ್ಟಿಗೆ ಕೂತು ನಿಮ್ಮ ಬ್ಲಾಗನ್ನು ನೋಡ್ತೀವಿ ಅಂತೆಲ್ಲ ಹೇಳಿದರು. ತುಂಬಾ ಖುಷಿ ಆಯಿತು. ಬರೀ 600 ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬೊಬ್ಬರೇ ಅಲ್ಲಿ ಇಲ್ಲಿ ಸಿಗುವಾಗ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಇವರು ಅಂತೆಲ್ಲ ತುಂಬ ಜನ ಸಿಕ್ಕಿದ್ರು. ನನ್ನ ತಂಗಿ ಮನೆಗೆ ಹೋದಾಗ ಅಲ್ಲಿ ತುಂಬ ಜನ ಬಂದಿದ್ದರು. ಆಮೇಲೆ ಒಂದು ಮದುವೆ ಹೋಗಿದ್ದೆ, ಅಲ್ಲೊಬ್ಬರು ಸಿಕ್ಕಿದ್ರು. ಆಮೇಲೆ ಇಲ್ಲಿ ಸೊ ಈ ಥರ ಎಲ್ಲ ಒಬ್ಬೊಬ್ಬರೇ ಸಿಗುವಾಗ ತುಂಬಾ ಖುಷಿ ಆಗುತ್ತೆ. ಬರೀ 600ಗೆ ಹೀಗೆ 1,50,000 ಎಲ್ಲ ಸಬ್ಸ್ಕ್ರೈಬರ್ಸ್ ಆದ್ರಲ್ಲ. ಆಮೇಲೆ ನನ್ನ ಹಸ್ಬೆಂಡಿಗೆ ಅಂದೆ, ನನಗೆ 2 ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಳಿ ಅಂತೇಳಿ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ಸೊ ಆ ಥರ ಏನಿಲ್ಲ, ಅಂದರೆ ಅವ್ರು ಸಿಕ್ಕಿದ್ರು, ಮಾತಾಡಿದ್ರು, ತುಂಬಾ ಖುಷಿ ಆಯಿತು. ಅವರಾಗಿನೇ ಬಂದು ಮಾತಾಡಿಸಿದ್ರಲ್ಲ, ತುಂಬಾ ಖುಷಿ ಆಯಿತು. ಅಂದರೆ ನಾನು ಇದೇ ಥರ ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ, ಅಂದರೆ ಫೇಸ್ ತೋರಿಸ್ಕೊಂಡು ಹೋದರೆ ಅವರಿಗೆ ಗೊತ್ತಾಗ್ತಾ ಇತ್ತಿಲ್ವೇನೋ, ಈ ಥರ ಮಾಸ್ಕ್ ಹಾಕ್ಕೊಂಡು ಹೋಗಿದ್ನಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗ್ಬಿಡ್ತು, ತುಂಬಾ ಖುಷಿ ಆಯಿತು. ಸೊ ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ವೀಡಿಯೋಸ್ ನೋಡ್ತಾ ಇರಿ, ಫುಲ್ಲಾಗಿ ವೀಡಿಯೋಸ್ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಅದು ಒಂದು ಶೇರ್ ಮಾಡೋಣ ಅಂತೇಳಿ ಆಯಿತು ನಿಮ್ಮ ಹತ್ರ. ಸೊ ಅದಕ್ಕೋಸ್ಕರ ಶೇರ್ ಮಾಡಿದೆ. ಸೊ ಇವಾಗ ನಾನು ಮೊದಲು ಬ್ರೇಕ್ಫಾಸ್ಟ್ ತಿನ್ಕೋತೀನಿ. ತುಂಬಾ ಲೇಟ್ ಆಯಿತು, ಆಲ್ಮೋಸ್ಟ್ 10-10:30 ಆಯ್ತು ಇವಾಗ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮ್ಮನೆ ಕೂತ್ಕೊಂಡು ಬೇಜಾರಾಗುತ್ತೆ. ಎಲ್ಲರೂ ಅಮ್ಮನ ಬಂದಿದ್ದಾರೆ, ಮಕ್ಕಳು ತಂಗಿರಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗೋಣ ಅಂತೇಳಿ. ಹಾಗೆಯೇ ಬೆಳಿಗ್ಗೆನೇ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಇದೆಯಲ್ವ, ಸ್ವಲ್ಪ ಮನೆಗೂ ತಗೊಂಡು ಹೋಗ್ತಾ ಇದ್ದೀನಿ. ಮಕ್ಕಳು ಅಥವಾ ತಂಗಿರು ಯಾರಾದರೂ ತಿಂತಾರೆ ಅಂತೇಳಿ. ಸೊ ಹಾಗೆಯೇ ಚಾರ್ಜರನ್ನು ತೊಗೋತೀನಿ. ಬರುವಾಗ ಸಂಜೆ ಆಗುತ್ತೆ ನಾನು, ಸೊ ಅದಕ್ಕೋಸ್ಕರ ಚಾರ್ಜರ್ ಅಂತೂ ಬೇಕೇ ಬೇಕು. ಸೊ ಇದನ್ನೆಲ್ಲ ತಗೊಂಡು ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ. ಸೊ ಅಮ್ಮನ ಮನೆಗೆ ಹೋದ್ಮೇಲೆ ಏನೂ ವೀಡಿಯೋಸ್ ಮಾಡಿಲ್ಲ. ನಂತರ ಒಂದು 4 ಗಂಟೆ ಆಗುವಾಗ ಮನೆಗೆ ಬಂದಿದ್ದೆ. ಇವಾಗ ತುಂಬಾ ವೈರಲ್ ಆಗ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ ಟೊಮ್ಯಾಟೊ ಗಾರ್ಲಿಕ್ಕಿದು ಏನು ಮ್ಯಾಗಿ. ಸೊ ಅದನ್ನು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದರದ್ದು ರೆಸಿಪಿನ ನಾನು ಏನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೇನಿದು ರಾತ್ರಿದು ಡಿನ್ನರ್ ಚಿಕನ್ ಏನು ಒಳ್ಳೆ ಕ್ರೀಮಿ ಆಗಿರುವಂತಹ ಮಸಾಲ ಮಾಡಿದ್ದೀನಿ, ಅದರ ಜೊತೆಗೆ ಚಪಾತಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.